ಬೆಳೆಸಿದ್ದೆ. ಅಲ್ಲ ಕಾಡು ಮೆಕ್ಕೆಜೋಳ ಅಂದ್ರೆ ಏನು? ಅದು ದನಗಳಿಗೆ ಫುಡ್ ಅದು. ಕಾಡು ಮೆಕ್ಕೆಜೋಳ ನನಗೂ ಗೊತ್ತಿದ್ದಿಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ರು ಆ ಕೃಷಿ ಮೇಳದಾಗೆ, ಕಾಡು ಮೆಕ್ಕೆಜೋಳ ಅಂತ ಬರ್ದಿತ್ತು. ನಾನು ಇಷ್ಟು ಕಿತ್ಕೊಂಡು ಸೈಡ್ನಾಗಲ್ದು ಜೇಬ್ನಾಗ ಇಟ್ಕೊಂಡ್ ಬಂದಿದ್ದೆ. ಆ ಸೊಸೆ ತಗೊಂಬಂದು ಹಚ್ಚಿ ಇಷ್ಟಕ್ಕೊಂದು ಬೆಳೆಸಿದೀನಿ. ಇದು ಸಸಿನ? ಅದು ಸಸಿಗಳು ಅವು ಸಣ್ಣ ಸೊಸೆ ತಗೊಂಡೋಗಿ ಹಚ್ಚಿಬಿಟ್ರೆ ಈಗ ಇದು ಅಂದ್ರೆ ಕಾಯಿ ಇದು ಬಿಡಲ್ಲ, ತೆನೆ ಬಿಡಲ್ಲ. ತೆನೆ ಬಿಡ್ತಿತ್ತೆ. ಆ ತೆನೆಗೆ ಬೀಜ ಆಗಲ್ಲ. ಹೌದಾ? ಅದೇನಿದ್ರು ಸೊಸೆನೇ ನೆಟ್ಕೋಬೇಕು ಅವು ಸಸಿಗಳು. ಈಗ ಸಸಿ ಆಗಿದೆಯಾ? ಈ ಅದಾವೆ ಸೊಸೆ ಈಗ ಬರ್ತಿ ಅದಾವಲ್ಲಿ. ಇದೇನು ಸುಮಾರು ಅಲೆ ಒಂದು 8 ಅಡಿ ಐತೆ ಈಗ. ಅಲ್ಲಿ ನೋಡ್ರಿ. ಈಗ ತೆನೆ ಬಿಡ್ತಿತ್ತದು. ಅದರ ತೆನೆ ಎಂಥದ್ದು ಅಂತ ಅಂದ್ರೆ ಹಸುಗಳು ಒಳ್ಳೇದಿದು ಬಹಳ ಒಂದು ಅಂತ ಅಂದ್ರೆ ಭಾರಿ ಜಲ್ದಿ ಫ್ಯಾಟ್ ಆಗ್ತವೆ ಹಸುಗಳು. ಇದರದ್ದು ಜಲ್ದಿ ದಿಪ್ಪಿ ಇಷ್ಟು ಹಾಕ್ಬಿಟ್ರೆ ಸಾಕು, ಕಬ್ಬಿನಷ್ಟು ಬಂದಿತ್ತು ನೋಡ್ರಿ. ನೋಡ್ರಿ ಇದೇ ಇದರದ್ದು ಸೊಸೆ. ಇಲ್ಲಿ ನೋಡ್ರಿ ಬೇರ್ ಬಿಟ್ಟಿತ್ತು ನೋಡ್ರಿ. ಅಲ್ಲಿಗೆ ಇದನ್ನ ಕಟ್ ಮಾಡಿ ಇಲ್ಲಿ ಇದು ನೆಲದಾಗ ಊರ್ ಬಿಟ್ರೆ ಇದು ಸೊಪ್ಪು ಕಬ್ಬು ಹಾಕ್ದಂಗೆ ಸೇಮ್ ನೋಡ್ರಿ ಬೇರ್ ಬಿಟ್ಟಿತ್ತು ನೋಡ್ರಿ. ಅಲ್ಲಿ ಕಾಡು ಮೆಕ್ಕೆಜೋಳ. ಕಾಡು ಮೆಕ್ಕೆಜೋಳ ಎಲ್ಲೆಲ್ಲೂ ಯಾರು ಬೆಳೆದಿಲ್ಲ. ಇದು ಕಾಡು ಮೆಕ್ಕೆಜೋಳ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ನನ್ನ ತೋಟದಾಗ ಬಿಟ್ರೆ ಇನ್ನೆಲ್ಲೆಲ್ಲೂ ಇಲ್ಲ. ಇದು ಇದಾಕಿ ಎಷ್ಟು ದಿವಸ ಆಯ್ತು? ಇದು ಹಾಕಿ ಅಲ್ಲೇ 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷದಿಂದನೂ ಐತಿ. ಕಡಿಯೋದು ಮತ್ತೆ ಸುಮ್ನೆ ಕಡಿಯೋದು, ಸುಮ್ನೆ ಹಾಕ್ತಿರೋದು, ಅದು ಬೆಳ್ಕೊಂತ ಅಲ್ಲಿಂದ ಬೆಳ್ಕೊಂತ ಬಂದಿರೋದು. ಇದು 4-5 ನೆಲಕ್ಕೆ ಸುಮ್ನೆ ಬೆಳ್ಕೊಂತ ಹೋಗ್ತಿರೋದು. ನಾವು ಕಡ್ದು ನೋಡ್ರಿ ಕಡ್ದಿದ್ದೀನಿ. ಒಳ್ಳೆ ಕಬ್ಬಿನ ಈಗ ನೋಡ್ರಿ ಬೇರು ರೆಡಿ ಇದೆ. ರೆಡಿ ನೋಡ್ರಿ ಬೇರು. ಕಾಡು ಮೆಕ್ಕೆಜೋಳ ಬೆಳೆಸ್ಬೇಕಂದ್ರೆ ಈ ಬೇರೆ ಬೇಕು. ಇದ್ರ ಬೇರೆ ಬೇಕು. ತೆನೆ ಬರ್ತದೆ ಬಂದ್ರು ಅದೇನು ಅದ ಉಪಯೋಗ ಆಗಲ್ಲ. ತೆನೆ ಏನಿದ್ರು ದನಿಗೆ ಮೇವು. ಇದು ಸಾಪ್ ಕಟ್ರನಾಗೆ ಕಟ್ ಮಾಡಿ ಹಾಕ್ಬಿಟ್ರೆ ಬಹಳ ಹಾಲು ಕರಿತಾವ ಹಸ. ಇದು ತಿನ್ಬಿಟ್ರೆ ಗೊತ್ತಾಗುತ್ತೆ. ಇದು ಬೆಂಗಳೂರಿಂದ ತಂದಿದ್ದು. ಇದು ಸಜ್ಜೆ ನೋಡಿ. ಏನ್ ಸಜ್ಜೆ ಇದು? ಕಾಡು ಸಜ್ಜೆ ಇದ್ದೈತಿ ನೋಡಿ. ಏಟ್ ಹತ್ರ ಹೋಗಿತ್ತು. ಇದು ಬೆಂಗಳೂರಿಂದ ತಂದಿದ್ದೆ. ಒಂದೇ ಒಂದು ದಂಟು. ಅದು ಒಂದು ದಂಟಿನಾಗೆ ಭರ್ತಿ ಆಗಿತ್ತೆ. ಅಷ್ಟಾಗಿದೆ. ಒಂದು 5